ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಶಾಂತಮೂರ್ತಿಗಳು, ತಪಸ್ವಿಗಳು, ವಾಕ್ಸಿದ್ಧಿ ಪುರುಷರು ಆಗಿರುವಂತಹ ಪರಮ ಪೂಜ್ಯ ಮೌನೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಪರಮ ಪೂಜ್ಯರು ಕಾರ್ಯಕ್ರಮದ ಕಾರಣೀಭೂತರಾಗಿರುವಂತಹ ಪರಮ ಪೂಜ್ಯ ಮಂಜುನಾಥ ಮಹಾಸ್ವಾಮಿಗಳಪ್ಪಂಗಳವರ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಈ 1-2 ಗಂಟೆಗಳ ಪರ್ಯಂತರ ಈ ಆರತಿ ಕಾರ್ಯಕ್ರಮದೊಂದಿಗೆ ತಮ್ಮ ಸೇವೆಯನ್ನು ನೀಡಿರುವಂತಹ ನಮ್ಮ ಬಾಲಗುರುಗಳಾಗಿರುವ ಅಖಂಡೇಶ್ವರ ಅಪ್ಪ ಅವರ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ 9 ದಿನಗಳ ಪರ್ಯಂತರ ಈ ಆರತಿ ಸೇವೆಯನ್ನ ಮಾಡುವಂತಹ ತಾಯಂದಿರಲ್ಲಿ, ಸಹೋದರಿಯರಲ್ಲಿ ಕೂಡ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ, ಜಗತ್ತಿನ ಇತಿಹಾಸದಲ್ಲಿ ಎಲ್ಲರ 400-500 ಜನ ಹೆಣ್ಣು ಮಕ್ಕಳು ಆರತಿ ಸೇವೆಯನ್ನ ಈ ನಮ್ಮ ದೇಶದಲ್ಲಿ ಎಲ್ಲಾದರೂ ಮಾಡುವಂತಹ ಮಠ ಇದ್ರೆ ಅದು ಶ್ರೀ ಮಳೆರಾಜೇಂದ್ರ ಮಠದಲ್ಲಿ ಅನ್ನುವಂತಹ ಮಾತನ್ನ ನೆನಪಿಸಿಕೊಳ್ತಾ ಇದ್ದೀನಿ. ಅಂತಹ ನಿಮ್ಮ ತಾಯಂದಿರಿಗೂ ಸಹೋದರಿಯರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ, ಇದಕ್ಕೆ ಕಾರಣೀಭೂತರಾಗಿರುವಂತಹ ಎಲ್ಲ ನಮ್ಮ ಸಹೋದರ ಶರಣರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣೀಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಸೇವಾ ಮಾಡುವಂತಹ ಅಡಿಗೆ ಮಾಡುವವರು, ನೀಡುವವರು ಎಲ್ಲ ನಮ್ಮ ಗುರು ಹಿರಿಯರ ವೃಂದಕ್ಕೂ ಮತ್ತು ವಿಶೇಷವಾಗಿರುವಂತಹ ಒಬ್ಬೊಬ್ಬರೇ ಒಂದೊಂದು ದಿನ ಈ ಮಹಾಪ್ರಸಾದವನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮಿಲಿಟರಿಯಲ್ಲಿ ಸೇವಾ ಮಾಡಿರ್ತಕ್ಕಂಥ ಒಬ್ಬ ಮಾಜಿ ಯೋಧರು ಇವತ್ತು ಸದ್ಯದಲ್ಲಿ ಯಾವ ಸೇನೆಯಲ್ಲಿ ಸೇವೆ ಮಾಡುವಂತ ಒಬ್ಬ ಯೋಧರು ಇವತ್ತಿನ ಮಹಾಪ್ರಸಾದವನ್ನ ನಿಮ್ಮೆಲ್ಲರಿಗೂ ನೀಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ, ಸುಕ್ಷೇತ್ರ ಈ ಮಠದ ಎಲ್ಲ ಗುರು ಬಂಧುಗಳಿಗೂ ಗುರು ಮಾತೆಯವರಿಗೂ ಕೂಡ ವಂದನೆಗಳನ್ನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನ ನಿನ್ನೆಯ ದಿವಸ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ. ಮನುಷ್ಯ ಭಕ್ತಿ ಅಂತಕ್ಕಂಥದ್ದನ್ನ ಮಾಡಬೇಕು. ಭಕ್ತಿ ಎಲ್ಲಾ ಸುಖಗಳಿಗೆ ಕಾರಣದ, ಅದನ್ನ ಕೇಳುತ್ತಾ ಬಂದಿದ್ದೀರಿ. ಅದಕ್ಕೆ ಒಂದು ಮಾತನ್ನ ಹೇಳಿಕೊಂಡು ಬರ್ತಾ ಇದ್ದಾರೆ, ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಅನುಪಮ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಮಾಡುವುದಲ್ರಿ. ಅನುಪಮ ಅಂದ್ರೆ ಉಪಮಾರಹಿತವಾಗಿರುವಂತದ್ದು, ಹೃದಯದಲ್ಲಿ ಹುಟ್ಟಿ ಬರ್ಬೇಕದ. ಉಪಮಾರಹಿತವಾಗಿರುವ ಅಚಲವಾಗಿರುವಂತಹ ಭಕ್ತಿ. ಚಲನವಲನ ಅಂದ್ರೆ ಒಮ್ಮೆ ಆ ದೇವರು ಒಮ್ಮೆ ಈ ದೇವರು ಅಲ್ಲೇ ಇಲ್ಲ ಅಲ್ಲ ಅಂದ್ರೆ ಅಚಲವಾಗಿರುವಂತಹ, ಒಮ್ಮೆ ನಂಬಿದೆಯಿಲ್ಲೋ ನಮ್ಮ ಪ್ರಾಣ ಉಸಿರಿರುವವರೆಗೂ ಸೇವಾ ಮಾಡುವಂತಹ ಭಾಗ್ಯ ಸಿಕ್ಕದ ಸಂತೋಷಗದ. ಅಚಲ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಅದಕ್ಕಂತ ಭಕ್ತಿಯನ್ನ ಮಾಡುವುದರಿಂದ ಏನಾಗುತ್ತದೆ ಅಂದ್ರೆ ಪುಣ್ಯ ಪ್ರಾಪ್ತಿ ಆಗ್ತದ. ಆ ಪುಣ್ಯದ ಕೆಲಸ ಏನು ಅಂತ ಕೇಳಿದ್ರೆ ನಮಗ ಸುಖವನ್ನ ಉತ್ಪತ್ತಿ ಮಾಡ್ತದ ಅನ್ನುವುದನ್ನ ಕೇಳುತ್ತಾ ಬಂದಿದ್ದೀರಿ. ಇವತ್ತು ಕೂಡ ದಿವಸ ಒಂದ್ 5-7 ನಿಮಿಷರ ಆಗಿ ಹೋಗಿರುವ ಮಠದಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ಪೂಜ್ಯರ
ಒಂದು 4 ಮಾತುಗಳನ್ನ ಕೇಳುವುದರಿಂದ ಏನಾಗ್ತದ ಅಂದ್ರೆ ಅದು ಕೂಡ ಪುಣ್ಯದ ಉತ್ಪತ್ತಿಗೆ ಕಾರಣ ಆಗ್ತಾ ಇದೆ. ನೀವೆಲ್ಲರೂ ಕೇಳ್ಕೋತ ಬಂದಿರ್ಬೇಕು ಇತಿಹಾಸವನ್. ಒಮ್ಮೆ ಏನಾಗಿತ್ತು ಅಂದ್ರೆ ವಿಜಯ ಮಾಂತೇಶ್ವರ ಅಂತ ಅಪ್ಪಂಗಳು ಚಿತ್ತರಿಗಿ ಪೀಠದವ್ರು, ಮೂಲ ಸಂಸ್ಥಾಪಕರಾಗಿರತಕ್ಕಂತಹ ಚಿತ್ತರಿಗೆ ವಿಜಯ ಮಾಂತೇಶ ಅಪ್ಪಂಗಳವ್ರು. ಆವಾಗಿನ ಕಾಲದಲ್ಲಿ ಒಂದು ಅಂಬಾಸಿಡರ್ ಕಾರ್ ತಗೊಂಡು ಬರಾಕತ್ತಿದ್ರಂತ ಅವ್ರು ಗೂಡೂರು ಮುಂದೆ ಹಾದು ಬರುವ ಸಮಯದಲ್ಲಿ. ಇಲ್ಲಿ ಹೂಲಿಗೇರಿ ಅನ್ನುವಂತ ಗ್ರಾಮಕ್ಕೆ ಬರವ್ರಿ ಅವ್ರು. ಆ ಗೂಡೂರು ಮುಂದೆ ಹಾದು ಬರುವ ಹೊತ್ನ್ಯಾಗ ಎಣ್ಣೆ ಖಾಲಿ ಆಯ್ತಂತ, ಗಾಡಿಗೆ ಎಣ್ಣೆ ಖಾಲಿ ಆದ ಸಮಯದೊಳಗ ಆವಾಗೇನ್ ಈಗ ಒಂದು ಮಾರಿಗೆ ಒಂದೊಂದು ಪೆಟ್ರೋಲ್ ಬಂಕ್ ಅದ, ಅವಾಗ ಎಲ್ಲಿ ಬರ್ಬೇಕ್ರಿ? ಎಣ್ಣೆ ಸಿಗಲಾರದ ಸಮಯದಾಗ ಅಲ್ಲಿ ಇಳಿದು ನಿಂತಿದ್ರಂತ. ಅಲ್ಲೇ ಇಲ್ಲೇ ಕೇಳುವ ಹೊತ್ನ್ಯಾಗ ಅಲ್ಲಿ ಶಾಖಾ ಮಠ ಅದ, ಗಂಗಪ್ಪಯ್ಯ ಅಂತ ಅಪ್ಪಂಗಳವರು ಆಗಿ ಹೋದವ್ರು, ಮಠದ ಶಾಖಾ ಮಠದವ್ರು. ಅವ್ರಿಗೆ ಸುದ್ದಿ ಬರ್ತದ, ಸ್ವತಃ ಅವರೇ ಬಂದ್ರಂತ. ಏನ್ರಿಪ್ಪ ಇಲ್ಲೇ ಬಂದಿರಿ, ಇಲ್ಲೇ ನಿಮ್ದೊಂದು ಮಠ ಅದ, ನಿಮ್ಮ ಪಾದ ಹಾಕ್ಲಾರ್ದ ಹೆಂಗ್ ಹೋಗ್ತೀರಿ ಅಂತೇಳಿ ಅಂದಾಗ ಬಹಳ ಸಂತೋಷ ಆಗಿ ಸ್ವತಃ ಇವರೇ ಗಾಡಿ ಅಂತೇಳಿ ಹೋಗಿ ಅವರನ್ನ ಮಠಕ್ಕೆ ಕರ್ಕೊಂಡು ಬಂದು ಅತಿಥಿ ದೇವೋಭವ ಅತಿಥಿ ಸತ್ಕಾರವನ್ನ ಮಾಡಿ, ಅಲ್ಲಪ್ಪ ನನಗೆ ಊಟ ಬೇಡ ನೀರು ಬೇಡ, ಗಾಡಿಗೆ ಎಣ್ಣೆ ಆಗಿ ನಿಂತದ, ಅಲ್ಲಿ ಹೂಲಿಗೇರಿ ಹೋಗಿ ಬರಬೇಕು ಅಂದಾಗ ಅದಕ್ಯಾಕೆ ಚಿಂತೆ ಮಾಡ್ತೀರಿ ಅಂತ ಅವ್ರಿಗೆ ಊಟ ಉಪಚಾರವನ್ನ ಮಾಡಿ ಬರ್ತಾ ಇದ್ದಾರೆ. ಬಂದ ಗಾಡಿ ಅಂತೇಳಿ ಬಂದ್ರವ್ರು. ಬಂದು ಏನು ಮಾಡೋನು ಅಣ್ಣಾಗ ಯಾವ ದಿನನಿತ್ಯ ಜಲದೇವತೆಯನ್ನ ಪೂಜಾ ಮಾಡ್ತಾ ಇದ್ರು. ಕುಂಭ ಜಲದೇವತೆಯನ್ನ ಪೂಜಾ ಮಾಡುವಾಗ ಶಿಷ್ಯನಿಗೆ ಹೇಳಿ ಅದನ್ನು ಒರೆಸಿಕೊಂಡು ಬಂದ್ರಂತ. ನೀರು ತುಂಬಿದ ಜಲ ತುಂಬಿದ ಕೊಡವನ್ನು ಹೊತ್ಕೊಂಡು ಬಂದು ಆ ಟ್ಯಾಂಕ್ ಅದು ಪೆಟ್ರೋಲ್ ಟ್ಯಾಂಕ್ ಬಾಯಿ ಬಿಚ್ಚಿ ಅದಕ್ಕೆ ನೀರು ಹಾಕ್ಸಿದ್ರಂತ್ರಿ, ಒಂದು ಕೊಡ ಜಲ. ಆವಾಗ ಅಗ್ನಿ ದೇವನನ್ನ ಸ್ಮರಣ ಮಾಡ್ತಾ ಇದ್ದಾರೆ, ಸುಮ್ಮನೆ ಬರಂಗಿಲ್ಲ. ಹಾಕುವಾಗ ಜಲದೇವತೆಗೆ ನಮನ ಮಾಡಿ ಅಗ್ನಿದೇವನನ್ನ ಸ್ಮರಣ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ನೀ ಜಲದೇವತೆ ಇದ್ದೇವ, ಇವತ್ತು ಅಗ್ನಿದೇವ ಪ್ರವೇಶ ಆಗಲಿ ಅಂತೇಳಿ ಅಗ್ನಿದೇವನ ಸ್ಮರಣ ಮಾಡ್ತಾ ಇದ್ದಾರೆ. ಅಗ್ನಿದೇವನನ್ನ ಸ್ಮರಣ ಮಾಡಿದಾಗ ಯಾವ ಪೆಟ್ರೋಲ್ ಇಂಧನದೊಳಗೆ ಯಾವ ಅಗ್ನಿದೇವದನಲ್ಲ ಹಂಗ ಜಲದಲ್ಲಿ ಪ್ರವೇಶ ಆಗಿ ಆ ಕ್ಯಾಪ್ ಹಾಕಿ ಚಾಲು ಮಾಡ್ರಿ ಅಂದ್ರ. ಕಾರಿಗೆ ನೀರು ಹಾಕಿ ನೀರನ್ನ ಪೆಟ್ರೋಲ್ ಮಾಡಿ ಗಾಡಿ ಚಾಲು ಮಾಡ್ರಿ ಅಂತೇಳಿ ಚಾಲು ಮಾಡಿಸಿದಂತಹ ಕೀರ್ತಿ ಸುಕ್ಷೇತ್ರ ಮಳೆಯಪ್ಪಯ್ಯ ಅಜ್ಜನ ಒಂದು ಶಿಷ್ಯರಾಗಿರ್ತಕ್ಕಂಥ ಅವ್ರ ಗುರುಬಾಂಧವರಿಗೆ ಬರ್ತಾ ಇದೆ. ಗಾಡಿ ಚಾಲು ಆಯ್ತಂತ. ಆವಾಗ ಅವ್ರು ಹೇಳ್ತಾರ, ಹೋಗ್ರಿ ನೀವು ಹೂಲಿಗೇರಿಗೆ ಹೋಗಿ ಹೊಳ್ಳಿ ನಮ್ಮ ಮಠಕ್ಕೆ ಬರುತ್ತ, ನಾನು ಏನು ಆಗಂಗಿಲ್ಲ, ಅದು ಕೆಲಸ ಮಾಡ್ತದ ಅಂತೇಳಿ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಆಶ್ಚರ್ಯ ಆಗ್ತದ. ಸಣ್ಣ ಹುಡುಗರ ಗತೆ ಬಂದು ಕರ್ಕೊಂಡೋಗಿ ಇಷ್ಟೆಲ್ಲ ಮಾಡಿದ್ರಿ, ಅಗ್ನಿಯನ್ನೇ ಪ್ರತ್ಯಕ್ಷ ಮಾಡಿಕೊಳ್ಳುವಂತ ಮಹಾನ್ ಶಕ್ತಿ ನಿಮ್ಮಲ್ಲದ ಅಂತೇಳಿ ಅವರೂ ಕೂಡ ಶರಣಾಗತಿಯನ್ನ ಹೊಂದು ಆ ಗುರುಗಳಿಗೆ ನಮಸ್ಕಾರಗಳನ್ನ ಮಾಡಿ ಅಂದಿನಿಂದ ಒಂದು ಬಾಂಧವ್ಯವನ್ನ ಬೆಸಗೊಂಡು ಹೋದ್ರು ಅಂತ ಬರ್ತದ. ಅದಕ್ಕೆ ಬಹಳ ಶ್ರೇಷ್ಠವಾಗಿರುವಂತದ್ರಿ. ಎದರಿಂದ ಪ್ರಾಪ್ತಿ ಆಗ್ತದ ಅಂದ್ರೆ ತಪಸ್ಸಿನಿಂದ ಪ್ರಾಪ್ತಿ ಆಗ್ತದ. ಇದು ಜಪ ಮಾಡ್ಬೇಕು. ಮುಂಜಾನೆ ದಪ್ಪಗಳೆಲ್ಲ ಮಾಡಿ ಬೆಳಿಗ್ಗೆ ನೋಡ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡುವುದರಿಂದ, ಗಾಯತ್ರಿ ಮಂತ್ರವನ್ನು ಸ್ಮರಣ ಮಾಡುವುದರಿಂದ ಸಿದ್ಧಿ ಅನ್ನತಕ್ಕಂಥದ್ದಾಯಿತು ಅಂದ್ರ ಅಸಾಧ್ಯವಾಗಿರುವಂತಹದ್ದು ಯಾವುದೂ ಇಲ್ಲ ಅಂತ. ಅದಕ್ಕೊಂದು ಸಂಸ್ಕೃತದಲ್ಲಿ ಮಾತನ್ನು ಹೇಳ್ಕೊಂಡು ಬರ್ತಾರ, ಇವು 3 ಜಾಗ ಬಿಟ್ಟು ಅಂದ್ರ ಅವಕ್ಕೆ ಬೆಲೆನೇ ಇಲ್ಲ ಅಂತ. ಸ್ಥಾನ ಭ್ರಷ್ಟಾಹ ನ ಶೋಭಂತೆ ದಂತಾಹ ಕೇಶಾಹ ನಕಾಹ ಅಂತ. ನೋಡ್ರಿ, ಈ 3 ಜಾಗ ಬಿಟ್ರೆ ಅವು ಕಿಮ್ಮತ್ತಿರಂಗಿಲ್ಲ ಅಂತ. ದಂತಾಹ ಈ ನಮ್ಮ ಅನ್ನವನ್ನ ತಿನ್ನಲಿಕ್ಕೆ ಕಾರಣೀಭೂತ ಹಲ್ಲುಗಳದ 32 ಹಲ್ಲುದವ್ರಿ. ಹಲ್ಲು ಒಂದ್ ಬಿತ್ತು ಅಂದ್ರ ಅದನ್ನ ಹೊಳೆ ತಗೋತೀರೇನ್ರಿ? ಬಂಗಾರ ಹಲ್ಲು ಹಾಕಿಸ್ಕೋವಲ್ರಿ, ಅಕ್ಕ ಹಲ್ಲು ಬಿತ್ತು ಅಂತಂದ್ರ ಅದಕ್ಕೆ ಬೆಲೆ ಇಲ್ಲ, ಜಗ ಬಿಡುತ್ತೆ ಅಂದ್ರ.
ನಮ್ಮ ಜೋಡಿನ ಇರ್ತದ, ಅದಕ್ಕೆ ಸಗಣಿ ಹಚ್ಚಿ ಕೆಸಿದ ಮಾಳಿಗೆ ಮೇಲೆ ಹೋಗುತ್ತಿದ್ರು ಮೊದಲು ಹಲ್ಲು ಬಿದ್ದು ಅಂದ್ರೆ. ಹೌದಿಲ್ರಿ? ನೋಡ್ರಿ ಅಲ್ಲಿ ಇರುತನ ಎಷ್ಟು ಕಿಮ್ಮತ್ ಇರ್ತದ. ಬಿತ್ತ ಅಂದ್ರೆ ಸಗಣಿ ಹಚ್ಚಿ ಅದಕ್ಕೆ ಹೋಗುತ್ತಾ ಇದ್ದೀವು. ದಂತಹ ಕೇಶ ಕೂದಲ್ರಿ ಏನಿದ್ದಾಗ ಎಷ್ಟು ಮಿನಾತ್ ಮಾಡ್ತಿರ್ತೀವ ಅದಂತ. ಕನ್ನಡಿ ಮುಂದಿಂದ್ರದು ಹೆಕ್ಕುದು, ಕನ್ನಡಿ ಮುಂದಿಂದ್ರದು ಹೆಕ್ಕುದು. ಅವನ ಕತ್ತರಿಸಿದ ಮೇಲ್ರಿ ಮನ್ಯಾಗ ಇಟ್ಕೋತಾರನ ಯಾರ? ಹೋಗ್ಲಿ ನಿಮ್ಮ ಒಂದೆರಡು ಅನ್ನದಾಗರ ಸಾರನಾಗರ ಬಂದ್ರ ಇವು ನಮ್ಮ ಪ್ರೀತಿಯ ಕೂದ್ಲದಾವ ತಿನ್ನೋಣಂತಾರ ಯಾರ? ಅಡಿಗೆನ ಬಿಡ್ತಾರ್ರಿ. ಆ ಜಗ ತಲೆ ಬಿಡುತ್ತೆ ಅಂದ್ರ ಆ ಕೂದಲಕ್ಕೆ ಕಿಮ್ಮತ್ತಿಲ್ಲ. ಕೇಶ ನಕಹ ಅಂದ್ರ ಉಗುರಿಗೆ ಎಷ್ಟೆಷ್ಟು ಏನೇನೋ ಪೇಂಟ್ ಮಾಡಿ ಏನೇನೋ ಸಿಸ್ಟಮ್ ಮಾಡ್ತಿರ್ತಾರ. ಕಟ್ ಮಾಡಿದ್ರೆ ಅದಕ್ಕೆ ಕಿಮ್ಮತ್ತೇ ಇಲ್ಲ. ಬೆರಳನ್ನ ಬಿಟ್ರೆ ಉಗುರಿಗೆ ಕಿಮ್ಮತ್ತಿಲ್ಲ. ಹಂಗ ಬಾಯಿಯಿಂದ ಹೋದ್ರ ಹಲ್ಲಿಗೆ ಕಿಮ್ಮತ್ತಿಲ್ಲ. ತಲೆಯಿಂದ ಹೋದ್ರ ಕೇಶ ಕೂದಲಕ್ಕೆ ಕಿಮ್ಮತ್ತಿಲ್ಲ. ಬೆರಳನ್ನ ಬಿಡ್ತಿ ಅಂತಂದ್ರೆ ಉಗುರಿಗೆ ಕಿಮ್ಮತ್ತಿಲ್ಲ. ಹಂಗ ಭಗವಂತನ ಭಕ್ತಿ ಮರೆತರಂದ್ರೆ ನಮ್ಮ ನಿಮ್ಮೆಲ್ಲರಿಗೆ ಕಿಮ್ಮತ್ತಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮನುಷ್ಯನಿಗೆ ಈ ಭಕ್ತಿ ಬಿಟ್ಟು ಅಂದ್ರೆ ಬೆಲೆ ಐತನೆ ಈ ಮನುಷ್ಯ ಜನ್ಮಕ್ಕಂದ್ರ ಬೆಲೆ ಇಲ್ಲ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾರ. ಅದಕ್ಕ ಭಕ್ತಿಯನ್ನ ಮಾಡ್ರಿ ಅನ್ನುವಂತಹ ಮಾತುಗಳನ್ನ ಸದ್ಗುರುನಾಥ್ ಹೇಳ್ಕೊಂಡು ಬರ್ತಾ ಇದ್ದ. ಅಪ್ಪ ಅವ್ರು ಹೇಳಿದ್ರು ನೋಡ್ರಿ, ಅದಕ್ಕೆ ದಾನ ಮಾಡುವುದರಿಂದ ಎಷ್ಟು ಪುಣ್ಯದ ಫಲ ಬರ್ತದ. ದಾನ ಮಾಡ್ರಿ ದಾನ ಮಾಡ್ರಿ ಅಂತ ಯಾಕೆ ನಾವು ಮ್ಯಾಲ ನಿಮಗೆ ಹೇಳ್ತೀವಿ ಅಂತ ಕೇಳಿದ್ರೆ, ಈಗ ನೋಡ್ರಿ ಭೂಮಿಗೆ ಜೋಳ ಬಿತ್ತರಿ, 1 ಎಕರೆಗೆ ಎಷ್ಟು ಬಿತ್ತರಿ? ರೈತರು ಅದಾರ ಇಲ್ಲೆಲ್ಲ 1 ಎಕರೆಗೆ ಎಷ್ಟು ಬಿತ್ತರಿ? 1 ಎಕರೆಗೆ ಎಷ್ಟು ಬಿತ್ತರಿ? 1 ಚೀಲ್ರಿ? 1 ಚೀಲ ಅಂದ್ರೆ ಅದಕ್ಕೆ ಹೊಲ ಅನ್ಬಾರ್ದು. ಅದಕ್ಕೆ 2 ಶೇರ 3 ಶೇರ್ ಹೌದಿಲ್ರಿ? 2 ಶೇರ್ 3 ಶೇರ್ ಜೋಳ ಬಿತ್ತಿದ್ರ ಅಂದ್ರೆ ಎಷ್ಟು ಕೊಡ್ತದ್ರಿ? ಅದು 1 ಮಳೆ ಬಿತ್ತು ಅಂದ್ರೆ 8-10 ಚೀಲ ಜೋಳ ಆಗ್ತದ. ಜಡವಾಗಿರುವ ಭೂಮಿ 3 ಶೇರ್ ಕೊಟ್ರಿ 8-10 ಚೀಲ ಜೋಳ ಕೊಡ್ತದ. ಹಂಗ ನಾವು ನೀವೆಲ್ಲರೂ ನಮ್ಮ ಕೈಯಿಂದ ದಾನ ಹೋಯಿತು ಅಂದ್ರೆ ಅದು 1000 ಪಟ್ಟಾಗಿ ನಮ್ಮ ಮನೆಗೆ ಬರ್ತದ. ಅದಕ್ಕೆ ದಾನ ಧರ್ಮ ಪುಣ್ಯ ಕರ್ಮಗಳನ್ನು ಮಾಡ್ರಿ. ಸತ್ಪಾತ್ರ ದಾನೇನ ಪುಣ್ಯಂ ಅಂತ. ಸತ್ಪಾತ್ರಗಳಿಗೆ ದಾನ ಮಾಡುವುದರಿಂದ ಏನಾಗ್ತದ ಅಂದ್ರೆ ಪುಣ್ಯ ಬರ್ತದ. ಹಿಂಗ ಹೇಳಾಕತ್ತಿದ್ದೀರಿ ನಾವು ಪುರಾಣದಾಗ. 1 ತಿಂಗಳ ಗಂಟ್ಲೆ ಪುರಾಣಕ್ಕೆ ಹೋಗ್ತಿವ್ರ. 1 ತಿಂಗಳ ಗಂಟ್ಲೆ ಪುರಾಣಕ್ಕೆ ಹೋದಾಗ ಹೇಳಾಕತ್ತಿದ್ದೇವ್, ಊಟ ಕೊಡ್ರಿ, ರೊಟ್ಟಿ ಕೊಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ ಅಂತ ಹೇಳ್ತಿದ್ದೀವ್ರ. ಆವಾಗ ಒಬ್ಬ ಅಜ್ಜಿ ಅನ್ಲೈಕ್ ಹೆಣ್ಮಗಳು ಎದ್ದು, ಅಪ್ಪ ದಿನ ಬರೇ ಊಟ ಕೊಡ್ರಿ ರೊಟ್ಟಿ ಕೊಡ್ರಿ ಅಂತೆಲ್ಲ, ನೀವು ಊಟ ಮಾಡ್ಲಾರ್ದ ಎಷ್ಟು ದಿನ ಆಗ್ಯದ, ನಾಳೆಗೆ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡು ಅಂದ್ರಿ. ಚಲೋ ಆಯ್ತು. ಯಾರಿಗೂ 1 ದಿನ ಊಟಕ್ಕೆ ಕರಿಲಾರ್ದ ಹೆಣ್ಮಗಳ್ರಿ. ಯಾರಿಗೂ 1 ದಿನ ಊಟಕ್ಕೆ ಕರಿಲಾರ್ದ ಹೆಣ್ಮಗಳು ನಾಳಿಗೆ ಊಟಕ್ಕೆ ಬಾ ಅಪ್ಪ ಅಂದ್ಲು ಅನ್ನೋದ್ಲಿ ಏನು ಮಾಡ್ಬೇಕ್ರಿ ಅನ್ನೋದ್ಲಿ ಏನು ರೊಟ್ಟಿ ಅನ್ನ ಪಲ್ಯ ಇನ್ನೇನು ನೀ ಹುಗ್ಗಿ ಮಾಡ್ತೀನಿ ಬುಂದೆ ಮಾಡ್ತೀನಿ ಅಂದ್ರೆ ಶುಗರ, ಇನ್ನು ತುಪ್ಪ ಹಾಕ್ತೀನಿ ಅಂದ್ರ BP ಏನು ಬೇಡ, 2 ರೊಟ್ಟಿ ಮಾಡುವ ಅಂತಂದಿರಿ. ಆಯ್ತು ಅಂತೇಳಿ ಮುಂಜಾನೆ 10 ಗಂಟೆಗೆ ಬಂದ್ರಿ ಕರಿಯಾಕ ಬಂದು ಕರ್ಕೊಂಡು ಹೋದಳ್ರಿ. ಮತ್ ಸಣ್ಣ ಮನಿ ಹತ್ತಿ ಅಂದ 1 10 by 10 ಮನಿ, 4 ಮಕ್ಳು, ಒಂದಿಷ್ಟು 4 ಮಕ್ಕಳ್ರಿ. ಅದ್ರಾಗ ಎಮ್ಮಿ ಹೈನ ಹತ್ಯನ ಮನಿ ರೀ. ಅದು ಅನುಗೊಡ್ದ ಹೋಗಿ ನಾನು ಕುಂದರ್ಸಿ ತಾಟ್ ಇಟ್ಟಡ್ರಿ. ಮುಂದ ತಾಟ್ ಇಡೋಕ ಒಂದು ಸಣ್ಣ ಹುಡುಗಿತ್ರಿ, ಅದೊಂದು 2 ವರ್ಷದ. ಯವ್ವ ಏವ ಅಂತ ಚರ್ಗಿ ತಗೊಂಡ್ ಬತ್ತು. ಯಪ್ಪ ಸ್ವಾಮಿ ಕುಂದ್ರ ಅನ್ಲಕ್. ಅದನ್ನ ಹೋಗಿ ಅಲ್ಲಿ ಹೊರಗೆ ಕೂಡಿಸಿದ್ದು ಕುಂದರ್ಸಿ ಅದಕ್ಕೆ ನೀರ್ ಹಾಕಿ ತೊಳೆದು ಶರಗ್ ತಗೊಂಡ್ ಅದನ್ನ ಎಲ್ಲಾ ಹಿಂದ ಮುಂದ ಹುಡುಗರು ಸ್ವಚ್ಛ ಹಂಗ ಹೊರಸಿದ್ರಿ. ಶರಗ್ ತಗೊಂಡು ಹೊರಸಿದ್ ಅನುಗೋಡದ ಮುಂಜಾನೆ ನಮಗ್ ಊಟ ಕೇಳಿದ ಸಂಬಂಧ 4ಕ್ಕೆ ಎದ್ದಾಳ್ರಿ. ತಣ್ಣೀರು ಸ್ನಾನ ಮಾಡ್ಯಾಳ. ಗಂಗಾ ಯಮಣ ಸರಸ್ವತಿ ಅದನ್ನಾಟ ಹಿಂಗ್ ಹೊರಸ್ಕೊಂಡು ತಾಟ್ ಮುಂದ್ ಇಟ್ಟಿದ್ಲಲ್ರಿ. ಆ ತಾಟ್ ನೀರ್ ಹಾಕಿ ತೊಳೆದು ಇಟ್ಟಿದ್ಲು. ಆ ತಾಟ್ ತಗೊಂಡು ಅದನ್ನ ತಗೊಂಡು ಹಿಂಗ್ ಹೊರಸ್ಬಿಟ್ಲಾಗಿ. ಯವ್ವ ಕೆಲಸ ಹುಡುಗಂದು ಒಂದಿಷ್ಟು ಅವಂದೊಂದಿಷ್ಟು ನಮ್ಮ ಕತ್ತಿನ ಮುಗಿತೀವ ಅಂತ ಹಿಂಗ್ ಹೊರಸ್ಬಿಟ್ರಿ. ಅನುಗೋಡದಾಗ ಎಲ್ಲ ಹೆಂಗ್ ಉಣ್ಬೇಕು ನೀವ, ನನಗ ಮರಿವೆ ಆಗ್ಯದ, ಸೋಮಾರ ಅನ್ನೋದು ಗೊತ್ತಿಲ್ಲ, ನಾ ಒಪ್ಪತ್ತದೀನಿ ಅಂದಕ್ಕೆ. ಯಾಕೋ ಸ್ವಾಮಿ ಅಂದಕ್ಕೆ.
ನೀನ ಕೇಳಿದಾಗ ಊಟ ಮಾಡ್ತೀನಿ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಆಟ ಹಚ್ಚೇನು ಅಂದ್ಲು. ಇಲ್ಲ ಬೇ ನನಗ ಒಪ್ಪತ್ತದೀನಿ ಅಂದ್. ಮತ್ ಈಗ ಏನ್ ಮಾಡ್ಲಿ ಅಂದಗಳನ್ನ ನೋಡಿನ್ರಿ, ಒಂದ್ ಹಾಲಿನ ಗಡಿಗಿತ್ತು. ಹಾಲಿನ ಗಡಿಗಿತ್ತು, ಒಂದ್ 2-3 ಲೀಟರ್ ಹಾಲಿನ ಗಡಿಗಿತ್ರಿ. ಆವಾಗ ಏನ್ ಮಾಡಿನಂದ್ರಿ, ಅವ್ವ ಒಂದ್ ಗ್ಲಾಸ್ ಹಾಲು ಕಾಶಿ ಕೊಟ್ಟು ಬಿಡು ಅಂದ್ರಿ. 8 ರೊಟ್ಟಿ ಶಕ್ತಿ ಇರ್ತದಂತ್ರಿ ಒಂದ್ ಗ್ಲಾಸ್ ಹಾಲ್ನ್ಯಾಗ. ಒಂದ್ ಗ್ಲಾಸ್ ಹಾಲ್ನ್ಯಾಗ 8 ರೊಟ್ಟಿ ಶಕ್ತಿ ಇರ್ತದ. ಚಲೋ ಆಯ್ತಂತ ಹೇಳಿ ಗಡಿಗೆ ತಗೊಂಡ್ರೆ, ತಗೊಂಡ ಗ್ಯಾಸಿನ ಮ್ಯಾಲ ಒಂದು ಸಣ್ಣ ಬೋಗಾಣಿ ಇಟ್ಟ ಹಿಂಗ ಹಗರ್ಕ ಸುರ್ಯಾಕತ್ತಿದ್ಲು. ಎಷ್ಟು ದಪ್ಪ ಕೆನಿರಿ ಅದು. ಮನಗ 4 ಲೀಟರ್ ಹಾಲ, ಯಪ್ಪ ನಸೀಬ್ ಚಲೋ ಅದ, ಒಟ್ಟು ಕೆನಿ ಬೀಳ್ಲಿ ಅನ್ಕೋತ ನಾ ಕೂತೀನ್ರಿ. ಅನ್ಕೊಳ್ದ ಅದು ಬರ್ರ ಅಂತ ಬಂತು, ಉಪ್ಪಂತ ಊದಿದ್ಲು. ಉಗುಳ ಬಿತ್ರಿ ಅದ್ರೊಳಗ. ಯಪ್ಪ ಉಗುಳ ಅದ್ರೊಳಗ ಬಿತ್ತು. ಕಾಳ ಕುದಸಾಕತ್ತಿದ್ಲು. ನಾನು ಎದಿನ ಡಬ್ ಅಂತ ಇವತ್ತು ಏನು ಶಿವರಾತ್ರಿನ ಆಗೋ ಅಂಕ ಆಡ್ತದ. ಮುಂದರಿದ್ ಒಟ್ಟು ಯವ್ವ ನನಗ ಕಪ ಆಗ್ಯದ, ಇನ್ನ 15 ದಿನ ಪುರಾಣದ, ನಾವ್ ಅಲ್ಲ ಆಟ ಹಚ್ಚಿ ನೀ ಹೇಳ್ದಂಗ ಕೇಳಾಕತ್ತೀನಿ ಅಂತ ಬಡಗಿ ತಗೊಂಡ್ ಮೂಲ್ಯಾಂದ ಒಂದು ಬಡಗಿ ತಗೊಂಡ್ ಹೊಡೆದ ಓಡ್ಕೋತ ಮಾಡದ ರೂಮಿಗೆ ಬಂದಿದ್ ನಾವು. ಅಂದ್ರ ನಾ ಹೇಳೋ ಉದ್ದೇಶ ಏನಂದ್ರೆ, ಶುದ್ಧೇನ ಗ್ರಹಣಿ ಗ್ರಹ ಮುಚ್ಚತೆ. ಅದಕ್ಕ ಅಂತಿರ್ತಾರ ನೋಡ್ರಿ ಅವ್ರು, ಯಾಂಜಲಿ ಅಡಿಗಡಿಸ್ತೇನ್. ಯಾಕಂದ್ರೆ ನಿಮಗೆಲ್ಲಾ ಗೊತ್ತದ, ಹೆಣ್ಣು ಮಕ್ಕಳು ಶುದ್ಧ ಭಾವದಿಂದ, ಶುದ್ಧ ಕೈಯಿಂದ, ಸ್ವಚ್ಛತೆಯಿಂದ ಮಾಡಿ ನೀಡುವಂತಹ ಮನಿ ಒಳಗ ಅಂತ ಹೆಣ್ಮಗಳಿಗಿನೇ ಗೃಹಿಣಿ ಅಂತ ಕರೀತಾ ಇದ್ದಾರೆ. ಇಂಥದಕ್ಕೇನಾಗ್ತದ ಅಂದ್ರೆ ಶುದ್ಧತೆ. ಸದ್ಗುರುಗಳು, ಸಂತರು, ಶರಣರು, ಮಹಾತ್ಮರು ಬಂದಾಗ ಶುದ್ಧೇನ ಗ್ರಹಣೆ ಗ್ರಹ ಮುಚ್ಚತೆ, ಹಿಂಗ ಮಾಡ್ರಿ ಅನ್ನುವಂತಹ ಮಾತುಗಳನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕ ಸದ್ಗುರುವಿನ ಕೃಪಾ ನಮ್ಮ ಮ್ಯಾಲ ಆಗಬೇಕಾಗಿತ್ತು. ಅಂದ್ರೆ ಅದಕ್ಕೆ ನಾವು ಏನು ಮಾಡುದು ಅಂದ್ರ, ಸತ್ಪಾತ್ರ ದಾನೇನ ಭವೇತ್ ಸುಭಾಗ್ಯೋ ಭವೇತ್ ಸುಭಾಗ್ಯೋ ಕರೋತಿ ಪುಣ್ಯಂ. ಇವತ್ತು ನಾವು ಶ್ರೀಮಂತರಾಗಿ ಹುಟ್ಟಾಕ ಕಾರಣ ಏನ್ರಿ? ಇವತ್ತು ನಾವು ಶ್ರೀಮಂತರಾಗಿ ಹುಟ್ಟಾಕ ಕಾರಣ ಏನಂದ್ರ ಭವೇತ್ ಸುಭಾಗ್ಯೋ ಕರೋತಿ ಪುಣ್ಯಂ. ಹಿಂದಿನ ಜನ್ಮದೊಳಗೆ ನೀವು ದಾನ ಕೊಟ್ಟ ಸಂಬಂಧ ಇವತ್ತ ಶ್ರೀಮಂತರಾಗಿ ಹುಟ್ಟಿವು. ಪುನರೇವ ಪುಣ್ಯ ಪುನರೇವ ಭಾಗ್ಯ. ಮತ್ತು ಪುನಃ ನೀವು ದಾನ ಮಾಡಿದ್ರಿ ಅಂದ್ರ ಮುಂದಿನ ಜನ್ಮದಾಗೂ ಏನಾಗುತ್ತದ ಅಂದ್ರ ಪುಣ್ಯಾತ್ ವಶಾತ್ ಮೋಕ್ಷಂ ಪ್ರಯಾತ್, ಮತ್ತು ಶ್ರೀಮಂತರಾಗಿ ಹುಟ್ಟುತ್ತೀರಿ. ಅದರ ಬಲದಿಂದ ಮುಂದೊಂದು ದಿನ ಏನಾಗ್ತದಂದ್ರ ಮೋಕ್ಷ ಅನ್ನತಕ್ಕಂಥದ್ದು ಆಗುತ್ತದ ಅನ್ನುವಂತ ಮಾತುಗಳನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೊಮ್ಮೆ ಮಳೆಯಪ್ಪ ಅಪ್ಪಗಳು ವಿಜಾಪುರಕ್ಕೆ ಹೋಗಿದ್ರಂತ್ರಿ. ದೊಡ್ಡ ಮೂಲ ಮಳೆಯಪ್ಪ ಅಪ್ಪಗಳು ವಿಜಾಪುರಕ್ಕೆ ಒಬ್ಬ ಭಕ್ತ ಕರ್ಕೊಂಡು ಹೋಗಿದ್ದ. ಭಕ್ತ ಕರ್ಕೊಂಡು ಹೋಗಿ ಅಪ್ಪಗಳು ಪಾದ ಪೂಜಾ ಮಾಡಿಸಿ ಪ್ರಸಾದವನ್ನು ಮಾಡಿಸ್ತಾ ಇದ್ದಾನ. ಅಪ್ಪ ಅವರ ದಿವ್ಯ ತೇಜ, ಅವರ ಮುಖವನ್ನ ನೋಡಿದ್ರೆ ಎಂತ ಶತ್ರು ಸಹಿತ ಕಾಲಿಗೆ ಬೀಳ್ಬೇಕಂತಹ ದಿವ್ಯ ತೇಜ. ಅಲ್ಲಿ ಬಿಜಾಪುರದಾಗ ಯಪ್ಪ ನನ್ನ ಮನಿಗಟ್ಟು ಬರ್ರಿ ಅಂತ ಪಾದಕ್ಕೆ ನೀರ್ ಹಾಕಿ ಕರ್ಕೊಂಡು ಹೊಂಟಾರ್ರಿ. ಅವ 2ನೇ ಆದಿಲ್ ಶಾಹಿ ಆಳ್ವಿಕೆ ಇತ್ತವ. ಅವ್ರಿಗೆಲ್ಲ ಸುದ್ದಿ ಹೋಗ್ತದ. ಒಬ್ರು ಯಾರೋ ಪಟಕದವ್ರು ಬಂದಾರ, ಹಸಿರು ಪಟಕ ಸುತ್ತಕೊಂಡು ಬಂದಿರತಕ್ಕಂತ ಒಬ್ರು ಎಲ್ಲಾರ ಮನಿ ನೀರ್ ಹಾಕಿ ಪೂಜಾ ಮಾಡ್ಕೊಳಕತ್ಯಾರ ಅಂದಗಳೇ ಆದಿಲ್ ಶಾಹಿ ಬರ್ತಾನ್ರಿ. ಅಲ್ಲೂ ಮಹಾರಾಜನಿಗೆ ಕೊಡಬೇಕಾಗಿರುವಂತಹ ಗೌರವ ನೀವೊಬ್ಬ ಸಾಮಾನ್ಯ ಮನುಷ್ಯ ತಗೋತಿಯಲ್ಲ ಅಂತೇಳಿ ಮಳೆಯಪ್ಪ ಅಪ್ಪಗಳಿಗಂತಾರ ಆದಿಲ್ ಶಾಹಿ, 2ನೇ ಆದಿಲ್ ಶಾಹಿ ಅವರು. ಆವಾಗ ಈಗ ಏನು ಮಾಡ್ಲಿ ಅಂತಂದಾಗ, ನೀನು ಪೂಜೆ ಮಾಡಿಸ್ಕೋಬೇಕಾಗಿತ್ತು ಅಂತಂದ್ರೆ ನನ್ನನ್ನ ಯುದ್ಧದಲ್ಲಿ ಸೋಲಿಸಿ ನೀನು ಏನಪ್ಪಾ ಅಂತಂದ್ರ ಪೂಜೆ ಮಾಡಿಸ್ಕೋ ಅಂದ್ರತ್. ಆವಾಗ ಅವ್ರು ಅಂದ್ರತ್ ಮಳೆಯಪ್ಪ ಅಪ್ಪಗಳು, ನಿನ್ನ ಜೋಡಿ ಯುದ್ಧ ಮಾಡಾಕ ನನ್ನ ಜೊತೆ ಸೈನಿಕರಿಲ್ಲ, ಮದ್ದು ಗುಂಡುಗಳಿಲ್ಲ,
ಒಂದು ವೇಳೆ ನನ್ನ ಜೊತೆ ನೀ ಯುದ್ಧ ಮಾಡು ಅಂದ್ರ ನೀ ಎಲ್ಲಿಗಪ್ಪ ಅಂದ್ರ ಗದ್ದನಿಕೇರಿ 3 ನಾள் ನನ್ನ ಕರ್ಮ ಭೂಮಿ ಅದ, ಅಲ್ಲಿಗೆ ಬಾಪ ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಅಂದ್ರತ್ರ. ಆಯ್ತು ಅಲ್ಲಿಗೆ ಬರ್ತೀನಿ ಅಂತೇಳಿ ಅವೆಲ್ಲ ಸೈನ್ಯವನ್ನ ತಗೊಂಡು ಆನೆ ಅಂಬಾರಿಗಳನ್ನ ಹತ್ತುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದ. ಯುದ್ಧಕ್ಕೆ ಬಂದು ಮಳೆಯಪ್ಪ ಅಪ್ಪಗಳಿಗೆ ನೀ ಯುದ್ಧ ಮಾಡಿ ಜಯಿಸು ಅಂತಂದಾಗ ಮಳೆಯಪ್ಪ ಅಪ್ಪಗಳು ಅಂದ್ರಂತ, ಯುದ್ಧ ಮಾಡಾಕ್ ನಾನೇನು ಮಹಾರಾಜ ಅಲ್ಲಪ್ಪ, ನನಗೇನು ಯಾವುದರ ರಾಜ್ಯ ಭೂಮಿ ಬೇಕಾಗಿಲ್ಲ ಅಂದ್ರೂ ನೀ ಕರೆದಿಯಲ್ಲ ಯುದ್ಧ ಮಾಡು ಅಂದ ತಕ್ಷಣ ಮಳೆಯಪ್ಪ ಅಪ್ಪಗಳು ಯಾವ ಜಲದೇವತೆ ವರುಣ ದೇವನನ್ನ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಭಗವಂತ ವರುಣ ದೇವ, ಇವನಲ್ಲಿ ಬಂದಿರುವ ಗರ್ವವನ್ನು ನೀ ಹರಣ ಮಾಡು ಅಂತೇಳಿ ಸ್ಮರಣ ಮಾಡಿದಾಗ ಏನಾಗುತ್ತದಂದ್ರ ಕ್ಷಣ ಮಾತ್ರದಲ್ಲಿ ಗುಡುಗು ಸಿಡಿಲು ಮಿಂಚು ಪ್ರಾರಂಭ ಆಗಿ ಗಾಳಿ ಬೀಸಾಕ್ ಚಾಲು ಆಗ್ತದ. ಜೋರಾಗಿರ್ತಕ್ಕಂತ ಮಳೆ ಬಂದು ಅವನ ಸೈನ್ಯ ದಿಕ್ಕೆಟ್ಟು, ಅವನ ಆನೆ ಅಂಬಾರಿಗಳ ದಿಕ್ಕೆಟ್ಟು ನಮ್ಮ ಪ್ರಾಣ ಉಳಿದ್ರೆ ಸಾಕು ಅನ್ನುವಂತಹ ಮಟ್ಟಕ್ಕೆ ಬಂದ ಎಲ್ಲಾ ಸೈನ್ಯ ಮಳೆದೇವ ಬಂದು ಹಿಮ್ಮೆಟ್ಟಿಸಿ ಬಿಡ್ತಾ ಇದ್ದ. ಆವಾಗ ಶರಣಾಗತ ಆಗ್ತಾ ಇದ್ದಾನ ಆದಿಲ್ ಶಾಹಿ. ನೀನು ಮದ್ದು ಹಿಡಿಲಿಲ್ಲ, ಗುಂಡಗಳನ್ನು ಹಿಡಿಲಿಲ್ಲ, ಬಿಲ್ಲು ಬಾಣಗಳನ್ನ ಹಿಡಿಲಾರ್ದ ನನ್ನ ಸೈನ್ಯವನ್ನ ಸೋಲಿಸಪ್ಪ. ನೀನು ಆಗಿರುವ ಅಲ್ಲ, ನೀನು ಒಬ್ಬ ಯೋಗಿ ಅದಿ, ಒಬ್ಬ ಜ್ಞಾನಿ ಅದಿ, ಒಬ್ಬ ತಪಸ್ವಿ ಅದಿ ಅಂತೇಳಿ ಆದಿಲ್ ಶಾಹಿ ಮಹಾರಾಜ್ ಅವರ ಪಾದಕ್ಕೆ ಶರಣಾಗತನಾಗ್ತಾ ಇದ್ದಾನ. ಇದಾಗಿ ಹೋಗಿರುವಂತಹ ಸತ್ಯ ಘಟನೆ. ಶರಣಾಗತ ಆದ ಮೇಲೆ ಮುಂದೆ ಅವರೇ ಒಂದು ಬಿರುದನ್ನು ಕೊಡ್ತಾ ಇದ್ದಾರ. ಏನು ಅಂದ್ರೆ ನಿಮಗೆ ಏನು ಬೇಕು ಕೇಳ್ರಿ ಅಂತಾರ ಅವ್ರು. ಮಳೆಯಪ್ಪ ಅಜ್ಜಾರು ನೀ ಏನು ಬೇಕು ಕೇಳು ಅಂದ ತಕ್ಷಣ, ಏನಪ್ಪ ನೀ ನನಗೇನೂ ಬೇಡ, ಇಲ್ಲ ನಾನು ಏನಾದ್ರೂ ಕೊಡ್ತೀನಿ ಅಂದ ತಕ್ಷಣ ಅವಾಗ ಅವ್ರು ಹೇಳಿದ್ರಂತ, ನನ್ನ ನೆರಳು ಎಲ್ಲಿಯವರೆಗೆ ಬೀಳ್ತದಲ್ಲ ಅಷ್ಟು ಭೂಮಿಯನ್ನ ನನಗೆ ಕೊಡು ಅಂತ ಕೇಳ್ತಾ ಇದ್ದಾರ. ಆವಾಗ ಏನಾಯ್ತಂದ್ರ ಅವ್ರ ರಾಜಾಡಳಿತ ಇದ್ದ ಸಲುವಾಗಿ 100 ಎಕರೆ 100 ಕೂರಿಗೆ 100 ಕೂರಿಗೆ ಭೂಮಿಯನ್ನ ಈ ಮಳೆಯಪ್ಪಯ್ಯನ ಮಠಕ್ಕೆ ಉಂಬಳಿಯಾಗಿ 2ನೇ ಆದಿಲ್ ಶಾಹಿ ಅವರು ಕೊಡ್ತಾ ಇದ್ದಾರ. ಅದರ ಜೊತೆಗೆ ಒಂದು ಪತ್ರವನ್ನ ಕೊಡ್ತಾರ. ಅದನ್ನೇ ನೀವೆಲ್ಲರೂ ಘೋಷಣೆ ಮಾಡುವಂತದ್ದು. ಈಗ ಅಪ್ಪ ಅವ್ರ ಜೋಡಿ ಅದನ್ನೇ ಚರ್ಚೆಯನ್ನ ಮಾಡಿದ್ವಿ. ನೀವೆಲ್ಲರೂ ಅಂತಿರಲ್ಲ, ಈ ಪದವಿಯನ್ನ ಕೊಟ್ಟವ್ರು ಯಾರು ಅಂದ್ರೆ ಆದಿಲ್ ಶಾಹಿ ಮಹಾರಾಜ. ಅದು ಯಾವುದು ಅಂದ್ರೆ ಇದನ್ನ ಹೇಳ್ತಾ ಇದ್ದಿರಲ್ಲ, ओम 1,80,000 पांचों पैगंबर जिता पीर ಜಗದ್ಗುರು ಮೌನದಿನ್ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ್ ಅನ್ನುವಂತ ಬಿರುದನ್ನ ಅವರೇ ಮಳೆಯಪ್ಪಜ್ಜಿಗೆ ಬಿರುದನ್ನ ಕೊಡ್ತಾ ಇದ್ದಾರ. ಆ ಬಿರುದದ ಅರ್ಥ ನಿಮಗ್ ಗೊತ್ತೈತಿಲ್ಲ ಗೊತ್ತಿಲ್ಲ, ಅದು ನೋಡ್ರಿ ಅದ್ರೊಳಗೆ ಎಷ್ಟು ಶಕ್ತಿ ತುಂಬ್ಯದ. ಅದು ಶಕ್ತಿ ಎಷ್ಟದ ನೋಡ್ರಿ. ಅದು ಶಬ್ದಕ್ಕೆ ಅರ್ಥ ಹಿಂಗದ, 1,80,000 ಅಂದ್ರೆ 1,00,000 ಅಂದ್ರೆ 1,80,000 ಅಂದ್ರೆ 80,000. 1,80,000 ಪಾಚು ಅಂದ್ರೆ 5 ಪೈಗಂಬರರು, 1,80,000 ಸೈನಿಕರನ್ನ 5 ಪೈಗಂಬರ್ರಂತ ಮಹಾರಾಜರಿಗಿರುವಂತಹ ಶಕ್ತಿ ನನ್ನಂತೆಲ್ಲಿತ್ತು. ಅಂತ ಜಿತಾಪೀರ್, ಅಂತಹ ಪೀರರನ್ನ ಜಿತ ಅಂದ್ರೆ ನೀನು ಗೆದ್ದಿಯಪ್ಪ. ಅಂತಹ ಗೆದ್ದ ಸಲುವಾಗಿ ನೀನು ಜಗದ್ಗುರು, ನೀ ಮೌನದೇನ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಅನ್ನುವಂತಹ ಬಿರುದನ್ನ ಆದಿಲ್ ಶಾಹಿ ಅವರು ಕೊಟ್ಟು ಹೋಗ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿರುವಂತಹದ್ದಲ್ಲ, ಒಬ್ಬ ಮಹಾರಾಜ. ಅದಕ್ಕೆ ಹೇಳ್ತಾರ ರಾಜರ ರಾಜ, ರಾಜರ ರಾಜ, ಹಿಂಡು ಹುಲಿ, ಆಮೇಲೆ ಯಾವ ಪುಂಡರ ಗಂಡ, ಇವೆಲ್ಲ ಏನದಾವಪ್ಪ ಅಂದ್ರ ಒಬ್ಬ ಮಹಾರಾಜನನ್ನ ಸೋಲಿಸಿದ ಸಲುವಾಗಿ ಇಂಥ ದಿವ್ಯ ಶಕ್ತಿ ಬಂತು ಅಂತ ಹೇಳ